ಹಾಯ್, ಇದು ಮಂಜುನಾಥ್ ಮಾತಾಡ್ತಿರೋದು. ನಾನು ಇವತ್ತು 6 ಗಂಟೆಗೆ ಹೊರಟಿದ್ದೆ ಗೋಲ್ಡನ್ ರೇ ಕ್ರಿಕೆಟ್ ಗ್ರೌಂಡ್ಗೆ. ಇವತ್ತು ನಮ್ಮ ಸಂಸ್ಥೆ ಕಡೆಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಇದೆ. 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಲೀಗ್ ಮ್ಯಾಚ್. 7 ಗಂಟೆಯಿಂದ ಸಂಜೆ 5 ಗಂಟೆ. ನಮ್ಮ ಲೀಗ್ ಮ್ಯಾಚ್ ಇರೋದು 9 ಗಂಟೆಗೆ. ಇವತ್ತು ಫುಲ್ ಡೇ ಕ್ರಿಕೆಟ್ ಗ್ರೌಂಡಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕ್ರಿಕೆಟ್ ಗ್ರೌಂಡ್ಗೆ ಹೋಗಿ ಹಾಯ್, ಈಗ 6:15 ಆಯಿತು ಗ್ರೌಂಡ್ ಬರೋಕ್ಕೆ. ಗ್ರೌಂಡ್ ರೀಚ್ ಆಗಿದ್ದೀನಿ ನೋಡಿ. ಗ್ರೌಂಡ್ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಪಿಚ್ ರಿಪೋರ್ಟ್ ನೋಡ್ತಾ ಇದ್ದಾರಿಲ್ಲ. ಇಲ್ಲಿ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ. ಕ್ಯಾಪ್ ಇದೆ, ಟಿ ಶರ್ಟ್ ಇದೆ. ಅಂಜಲಿ ಇದೆಯಾ? ನಮ್ದು ಅಂಜಲಿ. ಅಂಜಲಿ ಎಸ್. ಅಂಜಲಿ ವೀರೇಶ ಎಲ್ಲ ಬಂದ್ಬಿಟ್ಟು ಇವ್ದು ಯಾರ್ದು ಯಾಕೆ ಬಂದ್ಬಿಟ್ಟು ವಿನೋದ್ ನಿಮ್ದು ಎಲ್ಲ ಬಂದ್ಬಿಟ್ಟಿದ್ದು. ನಮ್ಮ ಹೆಂಡ್ತಿಗೆ ಒಂದು ಟಿ ಶರ್ಟ್ ಮಾಡಿಸಿದ್ವಿ ಕಂಪ್ನಿ ಕಡೆಯಿಂದ. ನಾನು ಹೇಳಿದ್ರೆ ನೀನು ಎದುರಾಗಿದ್ದು ಅಣ್ಣ ಸರ್ ಟೀಮ್ ಏಕೆ ನಮ್ದು ಲಾಸ್ಟಿಗೆ ಬಂದಿದೆ. ಅದು ಯಾರ್ದು? ಅದಕ್ಕೆ ಹಂಗೆ ನಾನು ಶ್ರೀಕಾಂತ್ ಅವ್ರ ಓನರ್ ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ಗೆ ವಿಶ್ ಮಾಡ್ತಾ ಇದ್ದಾರೆ. ಗೆದ್ಮೇಲೆ ಪಾರ್ಟಿ ಉಂಟಾ ಟೀಮ್ ಮೆಂಬರ್ಸ್ಗೆಲ್ಲ? ಶೇಖ್ ಓನರ್ ಅವರೇ, ಗೆದ್ಮೇಲೆಲ್ಲ ಪಾರ್ಟಿ ಉಂಟಾ? ಟಿ ಶರ್ಟ್ ಮತ್ತು ಕ್ಯಾಪ್ ಸಿಕ್ಕಿದೆ. ಟಿ ಶರ್ಟ್ ವೇರ್ ಮಾಡಿ ನೋಡ್ಬೇಕು ಹೆಂಗಾಗುತ್ತೆ ಸೈಜ್. ಟಿ ಶರ್ಟ್ ವೇರ್ ಮಾಡಿದ್ವಿ. ನಮ್ದು ಆರೆಂಜ್ ಆರ್ಮಿ. ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾ ಇದಾರೆ. ಹಾಕೊಳ್ಳಿ ಬೇಗ ರೆಡಿ. ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಕಾಣತ್ತಲ್ಲ RCB ನಿಮ್ದು RCB ಮ್ಯಾಚ್ ಆಗುತ್ತೆ. 100% RCB ಈ ಸಲ ಕಪ್ ನಮ್ದೆ. ಹಾಡಲ್ಲ ಕೊಟ್ಟ ನಾವ್ ಈ ಸತಿ ಮ್ಯಾಚ್ ರೆಫ್ರಿ ಕರ್ಕೊಂಡ್ ಬಂದಿದ್ದೀವಿ. ಇವರೇ ನಮ್ಮ ಮ್ಯಾಚ್ ರೆಫ್ರಿ, ಇವರೇ. ರೆಡಿ ಆಗ್ತಾ ಇದ್ದಾರೆ ಆಟ ಆಡಲಿಕ್ಕೆ. ಫಸ್ಟ್ ಮ್ಯಾಚ್ ಈಗಿನ ಒಂದು 10 ನಿಮಿಷ ಸ್ಟಾರ್ಟ್ ಆಗುತ್ತೆ. ರಾಮಚಂದ್ರಿಯಲ್ಲಿ ಐಶ್ವರ್ಯ ವಿಜಯವನ್ನು ಸಾಧಿಸಲು ತಮ್ಮ ನಿರ್ಣಯ ತಿಳಿಸುವರ ವಿನಂತಿ. ಐಶ್ವರ್ಯರಿಂದ ಲೆಗ್ ಬಾಯ್ಸ್ ಬಾಡಿ ಟಚ್. ನಮ್ಮ ಕೂಲ್ ಡ್ರಿಂಕ್ಸ್ ಬೇಕಂದ್ರೆ ಎಲ್ಲ ತಂದು ಕೊಡ್ತಾರೆ ಬೇಕಾರೆ. ನೀವು ಎಲ್ಲಿದ್ರೆ ಕಾಣಿಸ್ತೀರಿ. ನಮ್ಮ ಟಿ ಶರ್ಟ್ ಮ್ಯಾಚ್
ಪ್ರಥಮ ಸಿಕ್ಸರ್ ಆಗಿ ದಾಖಲಾಗ್ತದೆ. ಒಕ್ಕಣ ದಾಂಡಿನ ಮುಖ 6 ಅಂಕದ ಸೇರ್ಪಡೆ ಅಂಕಪಟ್ಟಿಯಲ್ಲಿ ಟ್ರೋಫಿ ಎಲ್ಲ ಜೋಡಿಸ್ತಾ ಇದ್ದಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಟ್ರೋಫಿ. ಮೊದಲ ಮ್ಯಾಚ್ ನಡೀತಾ ಇದೆ. ನಮ್ಮ ಟೀಮ್ ಓನರ್ ಇವರೇ. ಇದೆ ನಮ್ಮ KSR ಕಿಂಗ್ಸ್ ಅವರು ವಿನ್ ಆಗಿದ್ದಾರೆ. 47 ರನ್ ಹೊಡೆದಿದ್ರು. ಚೆನ್ನಾಗಿದೆ. ಕ್ಲಿಯರ್ಲಿ ಒಂದು ಈ ಥರ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿಸಿದ್ರೆ ಎಂಪ್ಲಾಯೀಸ್ಗಳಿಗೆಲ್ಲ ಒಂದು ದಿವಸ ಎಂಜಾಯ್ಮೆಂಟ್ ಆದಂಗೆ ಆಗುತ್ತೆ, ಖುಷಿ ಆಗುತ್ತೆ ಅವ್ರಿಗೆಲ್ಲ. ಇದು 3ನೇ ಸೀಸನ್, 3 ವರ್ಷ ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷ ಹೆಂಗೆ ನಡೆಸಿದ್ರೆ ಎಂಪ್ಲಾಯೀಸ್ಗಳೆಲ್ಲ ಫುಲ್ ಖುಷಿಯಾಗಿ ಚೆನ್ನಾಗಿರುತ್ತೆ. ಇನ್ನು 2ನೇ ಮ್ಯಾಚ್ ಆಗ್ತಾ ಇದೆ. 4ನೇ ಮ್ಯಾಚ್ ನಮ್ಮದು. ಎಂಪ್ಲಾಯೀಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಎಲ್ಲ. ತಿಂಡಿ ಊಟ ಎಲ್ಲ ವ್ಯವಸ್ಥೆ ಇರುತ್ತೆ. ನೆಕ್ಸ್ಟ್ ಈ ಟೀಮು ಫೀಲ್ಡಿಂಗ್ ಆಗಿ ತಗೊಂಡಿದೆ. ಫೀಲ್ಡಿಂಗ್ ತಗೊಂಡಿದ್ದಾರೆ ಈ ಟೀಮು. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕು. ಫೀಲ್ಡಿಂಗ್ ಅರೇಂಜ್ಮೆಂಟ್ ನೋಡ್ತಾ ಇದ್ದಾರೆ, ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅಂತ. ತದನಂತರದ ಪಂದ್ಯಾಕೂಟ ಐರಾವತ ರಾಯಲ್ಸ್ ಎದುರಿಸಿ ವೃಷಭ ವಾರಿಯರ್ಸ್ ತಂಡದ ನಾಯಕರಿಗೆ ನಾಣ್ಯ ಚಿಮ್ಮಿಗೆ ಕರೆಯನ್ನು ರವಾನಿಸುತ್ತಿದ್ದಾರೆ. ಐರಾವತ ರಾಯಲ್ಸ್ ಎದುರಿಸಿ ವೃಷಭ ವಾರಿಯರ್ಸ್. ಏನಪ್ಪ ಚಿಟ್ಟೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಇವತ್ತು ಪಂದ್ಯಾಕೂಟದ ನಾಣ್ಯ ಚಿಟ್ಟೆ ಗೆದ್ಬಿಟ್ರಲ್ಲ ಫಸ್ಟ್ ಮ್ಯಾಚ್. ಸುನಿಲ್ ಶೆಟ್ಟಿ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ. 3ನೇ ಮ್ಯಾಚಿಗೆ ನಾಣ್ಯ ಚಿಮ್ಮಿಕೆ. ಲಯಪಕ್ಕದ ಎಸೆತಗಾರಿಕೆ ಅಗಲವಾದ ಎಸೆತ ಎಂಬ ತೀರ್ಮಾನ. ನಾಣ್ಯ ಚಿಮ್ಮಿಕೆಯಲ್ಲಿ ಉದಯ ಅವರು ಸೋಲು ಅನುಭವಿಸಿದ್ದಾರೆ. ಉದಯ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೂರ ದಂಡಿನ ಮುಖ್ಯನ ಒಂಟಿ ಸಂಪೂರ್ಣ ಒಟ್ಟಗಾರಿಕೆ. ಬಾಲಿಷ್ಠ ಹೊಡೆತ, ನೇರ ಹೊಡೆತ, ಬಿಟ್ಟ ಸ್ಥಳ ತುಂಬುವ ಕೆಲಸ. ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಎಂಬ ಮುಖ್ಯನ. ಕೇವಲ 1 ಅಂಕಕ್ಕೆ. ನಮ್ಮ ಟೀಮ್ ಟಾಸ್ ಮಾಡ್ತಾ ಇದ್ದಾರೆ. ಶಾರ್ದೂಲ ಕ್ರಿಕೆಟರ್ಸ್, ಶಾರ್ದೂಲ ಟೈಟನ್ಸ್ ನಾಣ್ಯ ಚಿಮ್ಮಿಕೆ ಜಯಗಳಿಸಿ ಗಳಿಸಿದೆ. ಬ್ಯಾಟಿಂಗ್ ತಗೊಂಡ್ರೆ ಅನ್ಸುತ್ತೆ. ನಾನು ಬ್ಯಾಟಿಂಗ್ ಆಡ್ತೀನಿ ನೋಡಿ. ಅದ್ಭುತವಾದ ಹೊಡೆತ, ಸಿಕ್ಸರ್. ಮಹೇಶ್ ಬ್ಯಾಟಿಂಗ್ ವಿಭಾಗ. Thanks for watching this video.
ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ 2 ಅಲ್ಲಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.